ಮಿಸೈಲ್ಸ್ ದಾಳಿಯ ಮಧ್ಯೆಯೂ ಕೂಡ ದಿಟ್ಟತನದಿಂದ ಪಬ್ಲಿಕ್ ಟಿವಿಯ ವರದಿಗಾರ ಶಬೀರ್ ವರದಿಯನ್ನು ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಬಳಿಕ ಯುದ್ಧದ ಕಾರ್ಮೋಡ ಸೃಷ್ಟಿಯಾಗಿದೆ. ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಗಡಿ, ಅಲ್ಲಿಂದ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಯುದ್ಧದ ಸನ್ನಿವೇಶಕ್ಕೆ ಎರಡು ದೇಶಗಳಿಂದ ಯಾವ ರೀತಿ ತಯಾರಿ ಆಗ್ತಾ ಇದೆ, ಈ ಗಡಿ ಭಾಗದ ಗ್ರಾಮಗಳಲ್ಲಿ ಜನರ ಆತಂಕ ಹೇಗಿದೆ, ಎಲ್ಲವನ್ನೂ ಕೂಡ ಎಳೆ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನ ಪಬ್ಲಿಕ್ ಟಿವಿಯ ಪ್ರತಿನಿಧಿ ಶಬೀರ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಆಕಾಶದಲ್ಲಿ ಹಾರ್ತಾ ಇರುವಂತದ್ದು ಜಮ್ಮು ವಿಮಾನ ನಿಲ್ದಾಣದ ಮೇಲೆ ಪಾಕಿಸ್ತಾನ ದಾಳಿಯನ್ನು ನಡೆಸ್ತಾ ಇದೆ. ಇವತ್ತು ಬೆಳಗ್ಗೆ ನಾವು ಜಮ್ಮುವಲ್ಲಿದ್ವಿ. ಜಮ್ಮುವಲ್ಲಿ ನಿರಂತರವಾಗಿ ವರದಿಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ವಿ. ಇವತ್ತು ಜಮ್ಮು ವಿಮಾನ ನಿಲ್ದಾಣಕ್ಕೂ ಕೂಡ ತೆರಳಿದ್ವಿ. ಈಗ ನಾವು ಎಲ್ಲಿ ಹೋಗಿ ಬಂದಿದ್ವಿ ಅದೇ ಸ್ಥಳದಲ್ಲಿ ಕೂಡ ಈಗ ಮಿಸೈಲ್ ದಾಳಿ ಆಗಿರುವಂಥದ್ದು. ಅದಕ್ಕಿಂತ ಅಚ್ಚರಿ ಸಂಗತಿ ಏನು ಅಂದರೆ, ನಾನೇ ನನ್ನ ಕಣ್ಣಾರೆ ಮಿಸೈಲ್ ದಾಳಿ ಆಗುವಂಥ ದೃಶ್ಯಗಳನ್ನು ಗಮನಿಸಿದೆ. ಅದು ಹೇಗೆ ಅಂದರೆ, ನಾನು ಜಮ್ಮುವಿನಿಂದ ಈಗ ಪೂಂಚ್ ಕಡೆಗೆ ಹೋಗುವಂಥ ನಿಟ್ಟಿನಲ್ಲಿ ಪ್ರಯಾಣವನ್ನು ಮಾಡ್ತಿದ್ದೆ. ನಾನು ಸುಂದರ್ಬನಿಯ ರೀಚ್ ಆಗಲಿಕ್ಕೆ ಇನ್ನೊಂದು 10 ಕಿಲೋಮೀಟರ್ ದೂರದಲ್ಲಿದ್ದೆ. ಊಟಕ್ಕೆ ಅಂತ ಒಂದು ಡಾಬಾದ ನಿಂದಿರಿಸಿದಂಥ ಸಂದರ್ಭದಲ್ಲಿ ಇಲ್ಲಿ ಮಿಸೈಲ್ಗಳು ಆಕಾಶದಲ್ಲಿ ಹೋಗುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ನೀವು ಎದುರಿಗೇನು ಆಕಾಶ ನೋಡ್ತಿದ್ರಿ, ಇದೇ ಆಕಾಶದಲ್ಲಿ ಕೆಂಪು ದೀಪಗಳ ಉರಿತಾ ಇರುವಂತಹ ಜ್ವಾಲೆಯೊಂದಿಗೆ ಮೇಲೆ ಆಕಾಶದಲ್ಲಿ ಹಾರ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಸಾಮಾನ್ಯವಾಗಿ ದೀಪಾವಳಿಯಲ್ಲಿ ಹೇಗೆ ಪಟಾಕಿಯನ್ನು ಆಕಾಶಕ್ಕೆ ಹಾರ್ಬಿಟ್ಟಾಗ ನಾವು ನೋಡ್ಲಿಕ್ಕೆ ಸಿಗುತ್ತೆ, ಅದೇ ರೀತಿಯಾದಂಥ ದೃಶ್ಯಗಳು ನಮಗೆ ನೋಡ್ಲಿಕ್ಕೆ ಸಿಕ್ತು. ಒಂದಲ್ಲ ಎರಡಲ್ಲ 3 ಮಿಸೈಲ್ಗಳು ಹಾರಿ ಹೋಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಈ ಹಿಂದೆ ಜಮ್ಮುಗೂ ದಾಳಿ ಆಗೋಕ್ಕಿಂತ ಮುಂಚೆ ಕೂಡ ನಾವು ಕಾರ್ನಲ್ಲಿ ಬರಬೇಕಾದಂಥ ಸಂದರ್ಭದಲ್ಲೂ ಕೂಡ ಇಂಥದ್ದೇ ದೃಶ್ಯಗಳನ್ನು ಗಮನಿಸಿದ್ವಿ. ಆದರೆ ನಾವು ಅದು ಬೇರೆ ಯಾವುದಾದ್ರೂ ವಾಹನ ಇರ್ಬೋದು, ವಿಮಾನ ಇರ್ಬೋದು, ರಾತ್ರಿ ಸಂಚಾರ ನಡೆಸ್ತಾ ಇರ್ಬೋದು, ಸೇನೆಗೆ ಸಂಬಂಧಿಸಿದಿರ್ಬೋದು ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕೊಂಡಿದ್ವಿ. ಜಮ್ಮು ವಿಮಾನ ನಿಲ್ದಾಣದ ಮೇಲೆ ದಾಳಿ ಆಗಬಹುದು ಅಂತ ನೋಡಿ 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 ಮತ್ತೆ 3 ಮಿಸೈಲ್ಗಳು, 4ನೇ ಮಿಸೈಲ್, 5ನೇ ಮಿಸೈಲು ಇದು ನನ್ನ ಎದುರಿಗೆ, ನನ್ನ ಕಣ್ಣ ಎದುರಿಗೆ ನಡೀತಾ ಇರುವಂತ ದೃಶ್ಯಗಳು. ನನ್ನ ಕಣ್ಣ ಎದುರಿಗೆ ಮತ್ತೆ ನೋಡಿ, ಮತ್ತೆ 3, 4, ಮತ್ತೆ 4, ಮತ್ತೆ 4, 5, 4, 9, ಆಗ್ಲೇ 3, 12 ಮಿಸೈಲ್ಗಳು ನನ್ನ ಕಣ್ಣ ಎದುರಿಗೆ ನೀವು ನೋಡಬಹುದು. ಕೆಂಪು ಕಲರಲ್ಲಿ ಏನು ಬ್ಲಾಸ್ಟ್ ಆಗ್ತಾ ಇದೆ ಅದಿಷ್ಟು ಕೂಡ ಪಾಕಿಸ್ತಾನದಿಂದ ತೂರಿ ಬರ್ತಾ ಇರುವಂಥದ್ದು. ಇಲ್ಲಿಂದ ಕೇವಲ 60 ಕಿಲೋಮೀಟರ್ದಲ್ಲಿ ನೋಡಿ ಮತ್ತೊಂದು, ಮತ್ತೆರಡು ಬಾಂಬ್, ಮತ್ತೆರಡು ಮಿಸೈಲ್ಗಳು ನೋಡಲಿಕ್ಕೆ ಸಿಗ್ತಾ ಇದೆ. ಒಂದು ರೀತಿ ಕಾಶ್ಮೀರದಲ್ಲಿ ಈಗ ಆತಂಕದ ಪರಿಸ್ಥಿತಿ, ಜಮ್ಮುವಿನಲ್ಲಿ ಆತಂಕದ ಪರಿಸ್ಥಿತಿ. ಪಾಕಿಸ್ತಾನ ನಿರಂತರವಾದಂಥ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಸುಂದರ್ಬನಿಯಾ ಅನ್ನುವಂತಹ ಜಾಗ, ಆರ್ಮಿ ಬೇಸ್ ಇಲ್ಲಿಂದ ಕೇವಲ 10-15 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಜಮ್ಮುವಿನಿಂದ 60 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಆಕಾಶದಲ್ಲಿ ದೀಪಾವಳಿ ಪಟಾಕಿಯಂತೆ ಪಾಕಿಸ್ತಾನದಿಂದ ಬರ್ತಿರುವಂತಹ ಮಿಸೈಲ್ಗಳು ಈಗ ನಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಬಹಳ ದೊಡ್ಡ ಪ್ರಮಾಣದ ದಾಳಿಯಾಗುವಂಥ ಸಾಧ್ಯತೆಗಳು ಸದ್ಯಕ್ಕೆ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಬಹಳ ಆತಂಕದ ಪರಿಸ್ಥಿತಿ. ನಮ್ಗೆ ಇಲ್ಲಿ ಸ್ಥಳೀಯರೊಬ್ಬರು ಹೇಳ್ತಾ ಇದ್ರು, ಇಲ್ಲಿಂದ ಕೇವಲ 60 ಕಿಲೋಮೀಟರ್ನಲ್ಲಿ ಪಾಕಿಸ್ತಾನದ ಗಡಿ ಇದೆ, ಇಂಟರ್ನ್ಯಾಷನಲ್ ಬಾರ್ಡರ್ ಇದೆ. ಸೊ ಆ ಇಂಟರ್ನ್ಯಾಷನಲ್ ಬಾರ್ಡರ್ ಇಂದ ತೂರಿ ಬರ್ತಾ ಇರುವಂತ ಮಿಸೈಲ್ಗಳು ಅನ್ನುವಂತ ಮಾಹಿತಿಯನ್ನು ಕೊಡ್ತಾ ಇದ್ರು. ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಈ ಒಂದು ದಾಳಿಗಳು ನಡೀತಾ ಇರುವಂತದ್ದು ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸಿದ್ರಿ. ನನ್ನ ಕಣ್ಣ ಎದುರಿಗೆ ಎಷ್ಟು ದೊಡ್ಡ ಪ್ರಮಾಣದ ದಾಳಿಗಳು ನಡೀತಾ ಇದೆ ಅನ್ನುವಂಥದ್ದನ್ನ ನೀವು ಗಮನಿಸ್ತಾ ಹೋಗ್ಬೋದು. ಇದೇ ಆಕಾಶದಲ್ಲಿ ಎಲ್ಲಾ ದೃಶ್ಯಗಳು ನೋಡಿ. ಇಷ್ಟೊತ್ತು ಈ ದಾಬಗಳೇನಿದಾವಲ್ಲ, ಈ ದಾಬಗಳೆಲ್ಲವೂ ಕೂಡ ಪಬ್ಲಿಕ್ಗೆ ಓಪನ್ ಆಗಿದ್ವು. ಈಗ ಲೈಟ್ ಆಫ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಲೈಟ್ ಆಫ್ ಮಾಡಿ ಮುಂದಿನ ಹಂತದಲ್ಲಿ, ಅಂದ್ರೆ ಯಾರಿಗೂ ಕೂಡ ಏನು ಕಾಣಿಸಬಾರ್ದು, ಇಲ್ಲೊಂದು ಕಟ್ಟಡ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕಾಣಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಲೈಟ್ ಆಫ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಜಮ್ಮು ವಿಮಾನ ನಿಲ್ದಾಣದಲ್ಲೂ ಕೂಡ ಇಂಥದ್ದೇ ಘಟನೆ ಆಗ್ತಾ ಇದ್ದಂತೆ ಎಲ್ಲ ಕಡೆಯೂ ಕೂಡ ಲೈಟ್ ಆಫ್ ಮಾಡುವಂಥ ಕೆಲಸಗಳಾದವು. ಈಗಲೂ ಕೂಡ ಈ ಭಾಗದಲ್ಲಿ ಸುಂದರ್ಬನಿಯದಿಂದ 10 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಸೇನಾ ಬ್ಯಾಸ್ ಎಲ್ಲಿದೆ ಅಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಇಲ್ಲಿ ನಮಗೆ ಈ ಮಿಸೈಲ್ಗಳು ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಹೀಗಾಗಿ ಇಲ್ಲೂ ಕೂಡ ಕಂಪ್ಲೀಟ್ ಆಗಿ ಲೈಟ್ ಆಫ್ ಮಾಡಲಾಗಿದೆ. ಇಲ್ಲಿ ಬಿಸ್ನೆಸ್ ನಡೀತಾ ಇತ್ತು, ನಾವು ಕೂಡ ಇಲ್ಲಿ ಊಟಕ್ಕೆ ಅಂತಾನೆ ನಿಲ್ಲಿಸಿದ್ವಿ. ಸೊ ಈ ಒಂದು ಭಾಗದಲ್ಲೇ ನಮಗೆ ಮಿಸೈಲ್ಗಳು ಹಾರಾಟಗಳು ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಮುಂದೆ ಇನ್ನೇನೇನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಎಲ್ಲ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತಂದು ಕೊಡುವಂಥ ಕೆಲಸವನ್ನು ನಾನು ನಿರಂತರವಾಗಿ ಮಾಡ್ತೀನಿ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಸುಂದರ್ಬನಿಯಾ. ಜಮ್ಮು ವಿಮಾನ ನಿಲ್ದಾಣದ ಮೇಲೆ ಈಗಷ್ಟೇ ಪಾಕಿಸ್ತಾನ ದಾಳಿಯನ್ನು ಮಾಡಿದೆ. ಅದನ್ನು ನಾವು ಕೂಡ ಆಕಾಶದಲ್ಲಿ ನೋಡಿದ್ವಿ. ಅದನ್ನು ಮುಗಿಸಿ ನಾವು ಸುಂದರ್ಬನಿಯಾಕ್ಕೆ ತೆರಳುವಂಥ ಸಂದರ್ಭದಲ್ಲಿ ನಮ್ಮ ಕಣ್ಣೆದುರಿಗೆ 3 ಮಿಸೈಲ್ಗಳು ಆಕಾಶದಲ್ಲಿ ಹೋಗ್ತಾ ಇದ್ದುವಂಥದ್ದನ್ನು ಕೂಡ ಗಮನಿಸಿದ್ವಿ. ಇಲ್ಲಿ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವರು ಏನನ್ನ ನೋಡಿದ್ರು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸೋಣ. ಭಯ, आपने क्या देखा अभी?
भैया अभी यहाँ से 2-3 किलोमीटर की रेंज में अभी यहाँ पे फायरिंग वगैरह हुई है, बम वगैरह गिरे हैं अभी अभी आपके सामने ही गिरे हैं। हमने देखे यहाँ से गए थे इस साइड को। कितने मिसाइल्स थे? भैया ये कोई 7-8 मिसाइल्स गई थी यहाँ से अभी। इससे पहले दिखा था आपको ऐसे चीज? इससे पहले हमने कल रात को 2:30 बजे देखा था, इस साइड जम्मू वाली साइड गिरे थे मिसाइल। रात को 2:30 बजे पूरा ऐसे मतलब अर्थक्वेक सा आ गया था जब वो बम ब्लास्ट हुए यहाँ पे। प्लेन क्रैश हुआ था यहाँ पे, प्लेन भी क्रैश हुआ था ना कल जम्मू में, वो यहीं पे हुआ था। यहाँ से सामने कैसे गया था, कल रात को हमने 2:30 बजे देखा था। अभी भी जम्मू में अटैक हुआ है। अभी जम्मू में अटैक होके थोड़ी देर हुआ था, उससे पहले उसके बाद यही हुआ है। हाँ, जम्मू में जो पहले अभी जम्मू में अटैक हुआ आधा घंटा हुआ है, उसके बाद सेकंड अटैक यहाँ पे हुआ है। आपको खबर सुना था जम्मू में जो अटैक हुआ था? जी खबर सुना था आपने? वो हाँ, खबर क्या, अभी इसके पापा थे ना यहाँ पे, मेरा दोस्त था, उसके पापा अभी जम्मू में है। वो बोरे जम्मू पूरा ब्लॉक कर दिया हुआ है। जम्मू में सिटी में नरवाल में गिरे हैं बम वगैरह। अभी ये आपका अंदाजा पे, आप तो यहाँ लोकल वाले हैं, ये कहाँ गिरे होंगे? ये यहाँ पे पतराड़ा 2-3 किलोमीटर का रेंज में है। यहाँ पे 2-3 किलोमीटर यहाँ से आ गया, वहीं पे गिरे हैं ये। अच्छा, ये बॉर्डर कितना दूर होता है यहाँ से पाकिस्तान का? यहाँ से बॉर्डर लगभग 60 किलोमीटर होगा। 60-70 के रेंज। मतलब 16? नहीं, सिर्फ 60 60? जी। हाँ। यहाँ से नौशहरा वाली साइड है ना, यहाँ से बॉर्डर पास है। आसपास में कौन से गांव पड़ता है? कौन से तो आर्मी बेस है क्या? यहाँ पे आर्मी बेस सुंदरबनी में है सबसे बड़ा। ಸುಂದರಬನಿ ಆರ್ಮಿ जी। ಬೇಸ್ में. ಓಕೆ, ಇಲ್ಲಿನ ಸ್ಥಳೀಯರು ಹೇಳೋದನ್ನ ಕೇಳಿದ್ರಿ ನೀವು. ಇಲ್ಲಿಂದ ಹಾರ್ಡ್ಲಿ 10 ಕಿಲೋಮೀಟರ್ ದೂರದಲ್ಲಿ, ಅಂದ್ರೆ ಈಗ ನಾನು ಹೋಗಿ ಎಲ್ಲಿ ಸ್ಟೇ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಸುಂದರಬನಿಯ, ಅಲ್ಲಿ ಆರ್ಮಿ ಬೇಸ್ ಇದೆ. ಆ ಆರ್ಮಿ ಬೇಸ್ನ ಸುತ್ತಮುತ್ತಲೂ ಎಲ್ಲಾದರೂ ದಾಳಿಯಾಗಿರುವ ಸಾಧ್ಯತೆಗಳಿದೆ ಅನ್ನುವಂಥದ್ದು ಸ್ಥಳೀಯರ ಅಂದಾಜು. ನೋಡಿ, ನಾವು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಜಮ್ಮುವಲ್ಲಿ ಓಡಾಡ್ಕೊಂಡು ಬಂದಿದ್ವಿ. ಅಲ್ಲಿ ನಾವು ಎಲ್ಲಿ ಓಡಾಡ್ಕೊಂಡು ಬಂದಿದ್ವಿ ಅದೇ ಸ್ಥಳದಲ್ಲಿ ಈಗ ಬಾಂಬ್ ಮಿಸೈಲ್ ದಾಳಿ ಆಗಿರುವಂಥದ್ದು. ಅಲ್ಲಿಂದ ನಾವು ಸುಂದರಬನಿಯ ಸ್ಟೇ ಮಾಡಿ ಬೆಳಗ್ಗೆ ಪೂಂಚ್ ತಲುಪಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ವಿ. ಆದರೆ ಈಗ ಇಲ್ಲಿ ದಾಳಿ ಆಗಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನಾನು ಮತ್ತಷ್ಟು ಸ್ಥಳೀಯರನ್ನು ಕೂಡ ನೋಡ್ತೀನಿ, ಹುಡುಕ್ತಿದ್ದೀನಿ, ಅವ್ರನ್ನ ಕೂಡ ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ. ನಮ್ಮ ಪ್ರತಿನಿಧಿ ಶಬೀರ್ ಜಮ್ಮುವಿನಿಂದ ನೇರ ವರದಿಯನ್ನು ಕೊಟ್ಟಿರುವಂಥದ್ದು, ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ವಿವರಿಸಿದ್ದಾರೆ.